ಗೈಸ್, ವೆಲ್ಕಮ್ ಟು ಬ್ಯಾಕ್ ಅವರ್ ಚಾನಲ್ ಇನ್ ನ್ಯೂ ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ BCom ಫಿಫ್ತ್ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದೀನಿ. ಅದೇನಪ್ಪ ಅಂತಂದರೆ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಆಡಿಟಿಂಗ್ ಅಂತ ಏನಿದೆ, ಅಂದರೆ PPA ಅಂದರೆ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಆಡಿಟಿಂಗ್ ಅಂತ ಏನಿದೆ. ಸೊ ಈ ದಿನದ ವಿಡಿಯೋದಲ್ಲಿ ನಾನು ಒಂದು 2-3 ಚಾಪ್ಟರ್ದು ಪಾಯಿಂಟ್ ನೋಟ್ಸ್ ಮಾಡ್ಕೊಂಡಿದ್ದೀನಿ, ನಂಗೆ ಬೇಕಾಗಿರೋದು ಇಂಪಾರ್ಟೆಂಟ್ ಆ ಥರ. ಸೊ ಮತ್ತು ಈ ವಿಡಿಯೋದ ಎಂಡಲ್ಲಿ ಸೊ ಬೆಂಗಳೂರು ಯೂನಿವರ್ಸಿಟಿಗೆ ನಡೆದಿರುವಂತಹ ಒಂದು ಪೇಪರ್ ಇದೆ. ಸೊ ಒಂದು ವುಮೆನ್ಸ್ ಕಾಲೇಜ್ದು ಬೆಂಗಳೂರು ಯೂನಿವರ್ಸಿಟಿದು ಒಂದು ಕ್ವಶನ್ ಪೇಪರ್ ಇದೆ. ಸೊ ಅದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ, ಅದು ತುಂಬಾ ಇಂಪಾರ್ಟೆಂಟು. ಮತ್ತು ನಾನು ಪಾಯಿಂಟ್ ನೋಟ್ಸ್ನ ಮಾಡ್ಕೊಂಡಿದ್ದೀನಿ. ಸೊ ಸುಮ್ಮನೆ ಒಂದ್ಸತಿ ಲಿಸನ್ ಹಂಗೆ ಕೇಳಿಸ್ಕೊಳ್ಳಿ. ಸೊ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಕೊನೆಗೆ ನಾನು ಮಾಡೆಲ್ ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ ಮತ್ತು ನಾನು ಇನ್ನು ಮತ್ತು ಯಾವ ಟಾಪಿಕ್ನ ಕೇಳ್ತಾರೆ ಎಕ್ಸಾಮಲ್ಲಿ ಅನ್ನೋದನ್ನು ನಾನು ಸೊ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೀನಿ ಅಂತ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಗಳಿಗೂ ಆದಷ್ಟು ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ನೋಡಿ ಗೈಸ್, ಮೊದಲನೇದಾಗಿ ಇಂಟ್ರಡಕ್ಷನ್ ಟು ಆಡಿಟಿಂಗ್ ಅಂತಂದರೆ ನಾನು ಫಸ್ಟ್ನೇ ಚಾಪ್ಟರು, ಸೆಕೆಂಡ್ ಚಾಪ್ಟರು ಆ್ಯಂಡ್ ಫೋರ್ತ್ನೇ ಚಾಪ್ಟರ್ನ ನಾನು ಪಾಯಿಂಟ್ ನೋಟ್ ಮಡಿಕೊಂಡಿದ್ದೀನಿ. ಸೊ ಅದನ್ನು ಸಹ ನಿಮಗೆ ಎಕ್ಸ್ಪ್ಲೇನ್ ಅಂತ ಅಂದರೆ ನಿಮಗೆ ಹಂಗೆ ಹೇಳ್ಕೊತಾ ಹೋಗ್ತೀನಿ, ಯಾವ ರೀತಿ ಕೊಟ್ಟರೆ ಯಾವ ರೀತಿ ಬರೀಬೇಕು ಅಂತ. ಮತ್ತು ಇಂಪಾರ್ಟೆಂಟ್ ಕ್ವಶನ್ಸು ಸಹ ಹೌದು ಅಂತಲೇ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ನೋಡಿ ಗೈಸ್, ಇಂಟ್ರಡಕ್ಷನ್ ಟು ಆಡಿಟಿಂಗಲ್ಲಿ ಸೊ ಮೊದಲನೇದಾಗಿ ಡೆಫಿನೇಷನ್ ಅಂತ ನೀವು ಓದ್ಕೊಂಡ್ರೆ ನೀವು ಮೀನಿಂಗು ಸಹ ಅದನ್ನ ಬರೀಬೋದು. ಅಂದರೆ ಆ ಥರ ನೇಮ್ನ ತೆಗೆದುಬಿಟ್ಟು ನೀವು ಮೀನಿಂಗ್ದ ಬರೀಬೋದು. ಅಂದರೆ ಅಕಾರ್ಡಿಂಗ್ ಟು RK ಮೋಸ್ ಹೇಳ್ತಾನೆ, ಆಡಿಟಿಂಗ್ ಇಸ್ ಎ ಕನ್ಸರ್ನ್ಡ್ ವಿತ್ ದ ವೆರಿಫಿಕೇಷನ್ ಆಫ್ ಅಕೌಂಟಿಂಗ್ ಡಾಟಾ ವಿತ್ ಡೆಟರ್ಮೈನ್ ದ ಅಕ್ಯುರೇಸಿ ಆ್ಯಂಡ್ ರಿಲಯಬಿಲಿಟಿ ಆಫ್ ಅಕೌಂಟಿಂಗ್ ಸ್ಟೇಟ್ಮೆಂಟ್ ಆ್ಯಂಡ್ ರಿಪೋರ್ಟ್ಸ್ ಅಂತ ಹೇಳ್ತೀವಿ. ಸೊ ಇದೊಂದು ಕ್ವಶನ್ ಆದರೆ, ಇನ್ನು ನೆಕ್ಸ್ಟ್ ಆಬ್ಜೆಕ್ಟಿವ್ಸ್ ಆಫ್ ಆಡಿಟಿಂಗ್. ಸೊ ಇದರಲ್ಲಿ 2 ಟೈಪ್ಸ್ ಬರುತ್ತೆ. ಒಂದು ಪ್ರೈಮರಿ ಆಬ್ಜೆಕ್ಟಿವ್ಸು ಆ್ಯಂಡ್ ಸಬ್ಸಿಡರಿ ಆಬ್ಜೆಕ್ಟಿವ್ಸು. ಪ್ರೈಮರಿ ಆಬ್ಜೆಕ್ಟಿವ್ಸಲ್ಲಿ ವೆರಿಫಿಕೇಷನ್ ಆಫ್ ಅಕೌಂಟಿಂಗ್ ಡಾಟಾ ಆ್ಯಂಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟು. ಸಬ್ಸಿಡರಿ ಆಬ್ಜೆಕ್ಟಿವ್ಸಲ್ಲಿ ಡಿಟೆಕ್ಷನ್ಸ್ ಆ್ಯಂಡ್ ಪ್ರಿವೆನ್ಷನ್ಸ್ ಆಫ್ ಫ್ರಾಡ್ಸು, ಡಿಟೆಕ್ಷನ್ಸ್ ಪ್ರಿವೆನ್ಷನ್ಸ್ ಆಫ್ ಎರರು, ಪ್ರಿವೆನ್ಷನ್ಸ್ ಆಫ್ ಎರರ್ಸ್ ಆಫ್ ಫ್ರಾಡ್ಸು. ಸೊ ಇದೊಂದು ಇಂಪಾರ್ಟೆಂಟು. ನೆಕ್ಸ್ಟ್ ಮೀನಿಂಗ್ ಆಫ್ ಎರರ್ಸು. ಸೊ ಇದರಲ್ಲಿ ಎರರ್ಸ್ ರೆಫರ್ಸ್ ಟು ಅನ್ಇಂಟೆನ್ಷನಲಿ ಮಿಸ್ಟೇಟ್ಮೆಂಟ್ ಟು ದ ಬುಕ್ಸ್ ಆಫ್ ಅಕೌಂಟ್ಸು ಬೈ ಅಕೌಂಟ್ಸ್ ಅಂಡ್ ಅಸಿಸ್ಟು. ಈ ಥರ ತುಂಬ ಇದೆ ಟೈಪ್ಸ್ ಆಫ್ ಎರರ್ಸು. ಓಕೆ, ನಾನು ನಿಮಗೊಂದು ಕ್ಲೂ ಕೊಡ್ತೀನಿ, ಈ ಥರ ಪಾಯಿಂಟ್ ನೋಟ್ಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ನೀವು ಬೇಕಾದ್ರೆ ಪೋಸ್ ಮಾಡಿಕೊಂಡು ಬೇಕಾದರೆ ನೀವು ಕೇಳಿಸ್ಕೊಬೋದು. ಇಲ್ಲ ಅಂತಂದರೆ ನಾನು ಹಂಗೆ ನಿಮಗೆ ಡೈರೆಕ್ಟ್ ಕ್ವಶನ್ ಹೇಳ್ಕೊತಾ ಹೋಗ್ತೀನಿ. ಇಲ್ಲಾಂದರೆ ಲೆಂತಿ ವಿಡಿಯೋ ಆಗಿಬಿಡುತ್ತೆ. ಬೇಕಾದ್ರೆ ನೀವು ಮೆನ್ಷನ್ ಮಾಡಿ, ನಾನು ಕಮೆಂಟಲ್ಲಿ ಈ PDF ನಾನು ಮೆನ್ಷನ್ ಮಾಡ್ತೀನಿ. ಓಕೆನಾ? ಸೊ ಬನ್ನಿ ಗೈಸ್, ಮೊದಲನೇದಾಗಿ ಏನೇನು ಇಂಪಾರ್ಟೆಂಟ್ ಇದೆ ಅನ್ನೋದನ್ನು ತಿಳಿಸ್ತೀನಿ. ಮತ್ತು ಟೈಪ್ಸ್ ಆಫ್ ಎರರ್ಸು ಇದರಲ್ಲಿ ನಾನು ಬೇಕಾದ್ರೆ ಫ್ಯೂಸ್ ಮಾಡಿರ್ತೀನಿ, ಅಲ್ಲಿ ನೀವು ಬರ್ಕೊಬೋದು ಒಂದು ಕಡೆ. ಅಂದರೆ ಟೈಪ್ಸ್ ಆಫ್ ಎರರಲ್ಲಿ ಕ್ಲೆರಿಕಲ್ ಎರರು, ಎರರ್ಸ್ ಆಫ್ ಡೂಪ್ಲಿಕೇಶನ್ನು, ಎರರ್ಸ್ ಆಫ್ ಕಾಂಪಿಟೇಷನ್, ಎರರ್ಸ್ ಆಫ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಮೀನಿಂಗ್ ಆಫ್ ಫ್ರಾಡು, ನೆಕ್ಸ್ಟ್ ಟೈಪ್ಸ್ ಆಫ್ ಫ್ರಾಡು. ಇದು ತುಂಬಾ ಇಂಪಾರ್ಟೆಂಟು. ಇವು 4 ಮಾರ್ಕ್ಸಿಗೆ ಆಗಿರ್ಬೋದು, ಇಲ್ಲ 2 ಮಾರ್ಕ್ಸಿಗೆ ಹೇಳ್ಬೋದು, ಕೇಳ್ತಾರೆ. ಸೊ ನೋಡ್ಕೊಳ್ಳಿ. ಸೊ ನೆಕ್ಸ್ಟು ಟೈಪ್ಸ್ ಆಫ್ ಫ್ರಾಡು. ಓಕೆ, ಟೈಪ್ಸ್ ಆಫ್ ಫ್ರಾಡು ಇದು ತುಂಬಾ ಇಂಪಾರ್ಟೆಂಟು. ಸೊ ನೆಕ್ಸ್ಟು ಟೈಪ್ಸ್ ಆಫ್ ಆಡಿಟು. ಓಕೆ, ಟೈಪ್ಸ್ ಆಫ್ ಆಡಿಟ್ ಅಂದರೆ ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡಲೇಬೇಕು. ಯಾಕಪ್ಪ ಅಂತ ಅಂದರೆ, ಸೊ ಕೆಲವೊಂದು NEPಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಚೇಂಜಸ್ನ ಮಾಡಿಸಿದ್ದಾರೆ. ಬಟ್ ಇದು ಟೈಪ್ಸ್ ಆಫ್ ಆಡಿಟು, ಇದು ನಮಗೆ 12 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ಸು, ವೆರಿ ಇಂಪಾರ್ಟೆಂಟು. ಸೊ ಮೊದಲು ಆನ್ ದಿ ಬೇಸಿಸ್ ಆಫ್ ಕಂಡಕ್ಟ್ ವಿತ್ ಆಡಿಟು, ನೆಕ್ಸ್ಟ್ ಆನ್ ದಿ ಬೇಸಿಸ್ ಆಫ್ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸು, ಆನ್ ದಿ ಬೇಸಿಸ್ ಆಫ್ ಡಿಗ್ರಿ ಆಫ್ ಇಂಡಿಪೆಂಡೆನ್ಸು, ಆನ್ ದಿ ಬೇಸಿಸ್ ಆಫ್ ಆರ್ಗನೈಸೇಷನ್ ಸ್ಟ್ರಕ್ಚರು. ಸೊ ಕಂಡಕ್ಟ್ ವಿತ್ ಆಡಿಟಲ್ಲಿ ಕಂಟಿನ್ಯೂಸ್ ಆಡಿಟು, ಇಂಟ್ರಿಮ್ ಆಡಿಟು, ಬ್ಯಾಲೆನ್ಸ್ ಶೀಟ್ ಆಡಿಟು, ಫೈನಲ್ ಆಡಿಟು, ಪಾರ್ಷಿಯಲ್ ಆಡಿಟು ಆ್ಯಂಡ್ ಒಕೇಶನಲ್ ಆಡಿಟ್ ಅಂತ ಹೇಳ್ತೀವಿ. ಅದೇ ಥರ ಆನ್ ದಿ ಬೇಸಿಸ್ ಆಫ್ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್ ಅಲ್ಲಿ ಸೊ ಕ್ಯಾಶ್ ಆಡಿಟು, ಕಾಸ್ಟ್ ಆಡಿಟು, ಮ್ಯಾನೇಜ್ಮೆಂಟ್ ಆಡಿಟು, ಸ್ಪೆಷಲ್ ಆಡಿಟು, ಆಪರೇಷನಲ್ ಆಡಿಟು, ಪರ್ಫಾರ್ಮೆನ್ಸ್ ಆಡಿಟು ಆ್ಯಂಡ್ ಪ್ರಾಪರ್ಟಿ ಆಡಿಟು. ಸೊ ನೆಕ್ಸ್ಟ್ ಆನ್ ದಿ ಬೇಸಿಸ್ ಆಫ್ ಡಿಗ್ರಿ ಆಫ್ ಇಂಡಿಪೆಂಡೆನ್ಸ್ ಅಂದರೆ ಎಕ್ಸ್ಟರ್ನಲ್ ಆಡಿಟು, ಇಂಟರ್ನಲ್ ಆಡಿಟು. ಆನ್ ದಿ ಬೇಸ್ ಆಫ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂದರೆ ಸ್ಟ್ಯಾಚ್ಯುಟರಿ ಆಡಿಟು, ವಾಲಂಟರಿ ಆಡಿಟು, ಗೌರ್ಮೆಂಟ್. ಈ ಏನಿದೆ ಟೈಪ್ಸ್ ಆಫ್ ಆಡಿಟ್ ಅಂತ ಏನಿದೆ, ಇವೆಲ್ಲದಕ್ಕೂ ಸಹ ನೀವು ಮೀನಿಂಗ್ನ ಓದ್ಕೊಳ್ಳಿ. ಇದರಲ್ಲಿ 2 ಮಾರ್ಕ್ಸಿಗೆ ಕೇಳುವಂಥ ಚಾನ್ಸಸ್ ತುಂಬ ಇದೆ. ಮೀನಿಂಗ್ ಆಫ್ ಕಂಟಿನ್ಯೂಸ್ ಆಡಿಟು, ಇಂಟ್ರಿಮ್ ಆಡಿಟು, ಈ ಥರ ಬ್ಯಾಲೆನ್ಸ್ ಶೀಟ್ ಆಡಿಟು, ಈ ಥರ ಮೀನಿಂಗ್ನ ಕೇಳ್ತಾರೆ. ಓಕೆನಾ? ಸೊ ನೆಕ್ಸ್ಟು ಡಿಫ್ರೆನ್ಸ್ ಬಿಟ್ವೀನ್
ಓಕೆ, ಅಕೌಂಟಿಂಗ್ ಆ್ಯಂಡ್ ಆಡಿಟು ಈ ಚಾಪ್ಟ್ರಲ್ಲಿ ಇದೊಂದು ಇಂಪಾರ್ಟೆಂಟು 12 ಮಾರ್ಕ್ಸಿಗೆ ಅಥವಾ 4 ಮಾರ್ಕ್ಸಿಗೆ. ಓಕೆನಾ, ತುಂಬ ಇದೆ. ಬೇಕಾದ್ರೆ ನಾನು ಇದನ್ನು ಕಮೆಂಟ್ ಬಾಕ್ಸಲ್ಲಿ ನಾನು ಪಿನ್ ಮಾಡಿರ್ತೀನಿ, PDF ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದರಲ್ಲಿ ಇನ್ನೊಂದು ಮತ್ತೊಮ್ಮೆ ಇಂಪಾರ್ಟೆಂಟು 12 ಮಾರ್ಕ್ಸಿಗೆ. ಸೊ ಪ್ರಿಪ್ರೇಷನ್ ಬಿಫೋರ್ ಕಮೆನ್ಸ್ಮೆಂಟ್ ಆಫ್ ನ್ಯೂ ಆಡಿಟು, ಅಂದರೆ ನ್ಯೂ ಆಡಿಟ್ನ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಏನೆಲ್ಲ ಪ್ರೊಸೀಜರ್ಸ್ ಇದ್ದಾವೆ ಅದನ್ನು ನಾವು ನೋಡ್ಕೊಬೇಕಾಗ್ತದೆ. ಇದೊಂದು 12 ಮಾರ್ಕ್ಸಿಗೆ ತುಂಬ ಇಂಪಾರ್ಟೆಂಟು. ಸೊ ನೆಕ್ಸ್ಟು ರಿಲೇಷನ್ಶಿಪ್ ಆಫ್ ದಿ ಆಡಿಟ್ ವಿತ್ ಡಿಸಿಪ್ಲಿನ್ಸು. ಓಕೆನಾ, ಹಾಗೆ ಇದನ್ನು ಆಡಿಟಿಂಗ್ದು ಇದು ಸಹ ಇಂಪಾರ್ಟೆಂಟು 4 ಮಾರ್ಕ್ಸಿಗೆ ಆರ್ 12 ಮಾರ್ಕ್ಸಿಗೆ. ಸೊ ನೆಕ್ಸ್ಟು ಆಡಿಟಿಂಗ್ ವರ್ಕಿಂಗ್ ಪೇಪರು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಒಂದ್ಸತಿ ನೋಡ್ಕೊಳ್ಳಿ. ಸೊ ನೆಕ್ಸ್ಟು ಇದು ತುಂಬ ಇಂಪಾರ್ಟೆಂಟು, 4 ಮಾರ್ಕ್ಸಿಗೆ ಕೇಳ್ತಾರೆ. ಇದು ತುಂಬಾ ಇಂಪಾರ್ಟೆಂಟು. ಏನಪ್ಪ ಅಂತಂದರೆ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಆಡಿಟಿಂಗು. ಓಕೆ, ಇದನ್ನು ಬರೆದಿದ್ದೀನಿ, ಯೂಸ್ ಮಾಡ್ಕೊಂಡು ನೋಡ್ಕೊಬೋದು, ಬೇಕಾದ್ರೆ ನೋಡಿ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸು. ಓಕೆನಾ, ನೆಕ್ಸ್ಟು ಆಡಿಟ್ ವರ್ಕಿಂಗ್ ಪೇಪರು, ಇದು ನಿಮಗೆ 2 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇದೆ. ನೆಕ್ಸ್ಟು ಆಡಿಟ್ ನೋಟ್ ಬುಕ್ಕು, ನೆಕ್ಸ್ಟು ಆಡಿಟ್ ಪ್ರೋಗ್ರಾಮು, ಕ್ವಾಲಿಟಿ ಆಫ್ ಆಡಿಟರು ಇದು 4 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ನೆಕ್ಸ್ಟು ಆಡಿಟ್ ಆಫ್ ಸ್ಟ್ರಾಟಜಿ, ಆಡಿಟ್ ಎಂಗೇಜ್ಮೆಂಟು, ಟೈಪ್ಸ್ ಆಫ್ ಆಡಿಟ್ ಎಂಗೇಜ್ಮೆಂಟು, ನೆಕ್ಸ್ಟು ಆಡಿಟ್ ಡಾಕ್ಯುಮೆಂಟು, ಆಡಿಟ್ ಎವಿಡೆನ್ಸು, ಟೈಪ್ಸ್ ಆಫ್ ಆಡಿಟ್ ಎವಿಡೆನ್ಸು. ಸೊ ನೆಕ್ಸ್ಟು ರಿಟರ್ನ್ ರಿಪ್ರೆಸೆಂಟೇಷನ್ನು. ಓಕೆ, ರಿಪ್ರೆಸೆಂಟೇಷನ್ ಇದು 100% ಓಕೆ ಕೇಳೋ ಚಾನ್ಸಸ್ ಇದೆ ಅಂತ ತುಂಬ ಇದ್ದಾರೆ. ಸೊ ಅದಕ್ಕೋಸ್ಕರ ರಿಟರ್ನ್ ರೆಪ್ರೆಸೆಂಟೇಷನ್ 2 ಮಾರ್ಕ್ಸ್ ಇದು ವೆರಿ ಇಂಪಾರ್ಟೆಂಟು. ಇದು ಫಸ್ಟ್ ಚಾಪ್ಟರ್ಗೆ ಇಂಪಾರ್ಟೆಂಟ್ ಆಯಿತು. ಅದೇ ಥರ ರಿಸ್ಕ್ ಅಸೆಸ್ಮೆಂಟ್ ಆ್ಯಂಡ್ ಇಂಟರ್ನಲ್ ಕಂಟ್ರೋಲ್ ಅಂತ ನೋಡೋದಾದರೆ ಆಡಿಟ್ ರಿಸ್ಕ್ ಮೀನಿಂಗ್ ಒಂದು ನೋಡ್ಕೊಳ್ಳಿ, ಕಾಂಪೊನೆಂಟ್ ಆಫ್ ಆಡಿಟ್ ರಿಸ್ಕ್ ನೋಡ್ಕೊಳ್ಳಿ. ನೆಕ್ಸ್ಟ್ ಅಸೆಸ್ಮೆಂಟ್ ಆಫ್ ರಿಸ್ಕ್ 2 ಮಾರ್ಕ್ಸಿಗೆ, ಅಸೆಸ್ಮೆಂಟ್ ರಿಸ್ಕ್ ಆಫ್ ರಿಸ್ಕ್ ಪ್ರೊಸೀಜರ್ ಅಂತ ಹೇಳ್ಬಿಟ್ಟು ಇದು 4 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇದೆ. ನೆಕ್ಸ್ಟ್ ಬೆನಿಫಿಟ್ ಆಫ್ ರಿಸ್ಕ್ ಅಸೆಸ್ಮೆಂಟ್ ಆಡಿಟು 4 ಮಾರ್ಕ್ಸಿಗೆ. ನೋಡಿ ಇಲ್ಲಿ ಹೇಳ್ತೀನಿ, ಇಲ್ಲಿ ಅಂದರೆ ಡೈರೆಕ್ಟಾಗಿ ಹೇಳ್ತೀನಿ ನೋಡಿ. ಇಂಟರ್ನಲ್ ಕಂಟ್ರೋಲು, ಇಂಟರ್ನಲ್ ಚೆಕ್ಕು ಆ್ಯಂಡ್ ಇಂಟರ್ನಲ್ ಆಡಿಟ್ ಅಂತ ಏನಿದೆ ಇದು 2 ಮಾರ್ಕ್ಸಿಗೆ ಮೀನಿಂಗ್ ಎಲ್ಲ ಓದ್ಕೊಳ್ಳಿ. ಮತ್ತು ಆಬ್ಜೆಕ್ಟಿವ್ಸ್ ಇದೆ 4 ಮಾರ್ಕ್ಸಿಗೆ, ಆಬ್ಜೆಕ್ಟಿವ್ಸ್ ಎಲ್ಲವನ್ನೂ ಓದ್ಕೊಳ್ಳಿ, ತುಂಬ ಇಂಪಾರ್ಟೆಂಟು. ಓಕೆನಾ, ಎಲ್ಲ ಸೇಮ್ ಅಷ್ಟೇ ಇರೋದು. ಸೊ ನೆಕ್ಸ್ಟು ಇದರಲ್ಲಿ 12 ಮಾರ್ಕ್ಸಿಗೆ ಈ ಚಾಪ್ಟರಿಗೆ ಕೇಳಬಹುದಂಥ ಕ್ವಶನ್ಸ್ ಯಾವ್ಯಾವು ಅಂತಂದರೆ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಫ್ ಇಂಟರ್ನಲ್ ಚೆಕ್, ಇದು ತುಂಬಾ ಇಂಪಾರ್ಟೆಂಟು ಈ ಚಾಪ್ಟರಲ್ಲಿ 12 ಮಾರ್ಕ್ಸಿಗೆ. ಆ್ಯಂಡ್ ಅದೇ ಥರ ಇದನ್ನು ನಾನು ನಿಮ್ಗೆ ಹೇಳಬೇಕು ಏನಪ್ಪ ಅಂತಂದರೆ ಇಂಟರ್ನಲ್ ಚೆಕ್ ಆ್ಯಸ್ ರಿಗಾರ್ಡ್ಸ್ ಅಂದರೆ ಟು ಪೇಮೆಂಟ್ ಆಫ್ ವೇಜಸಲ್ಲಿ ಯಾವ ರೀತಿ ಟು ಕ್ಯಾಶ್ ಸೇಲ್ಸು ಟು ಪರ್ಚೇಸಲ್ಲಿ, ಅಂದರೆ ಟು ಪೇಮೆಂಟ್ ಆಫ್ ವೇಜಸಲ್ಲಿ ಮೇಂಟೆನ್ಸ್ ಆಫ್ ದಿ ವೇಜಸ್ ರೆಕಾರ್ಡು ಓಕೆ ಪ್ರಿಪ್ರೇಷನ್ ಆಫ್ ವೇಜಸ್ ಶೀಟು ಮತ್ತು ಪೇಮೆಂಟ್ ಆಫ್ ವೇಜಸ್ಸು. ಟು ಕ್ಯಾಶ್ ಸೇಲ್ಸಲ್ಲಿ ಸೇಲ್ಸ್ ಓವರ್ ದ ಕೌಂಟರು, ಪೋಸ್ಟಲ್ ಸೇಲ್ಸ್ ಬೈ ದಿ ಟ್ರಾವೆಲ್ ಏಜೆಂಟ್ಸ್ ಅಂತ ಹೇಳ್ತೀವಿ. ಟು ಪರ್ಚೇಸಲ್ಲಿ ರಿಕ್ವಿಸಿಷನ್ಸು, ಪರ್ಚೇಸ್ ಓವರು, ರಿಸಿಪ್ಟ್ ಆಫ್ ದಿ ಗೂಡ್ಸ್ ಇನ್ವಾಯ್ಸು. ಓಕೆ, ನಾನು ಹೇಳ್ದೆ ಇಂಟರ್ನಲ್ ಆಡಿಟು ಮತ್ತು ಆಬ್ಜೆಕ್ಟಿವ್ಸು ಎಲ್ಲದಕ್ಕೂ ಓದ್ಕೊಂಡಿರಿ. ನೆಕ್ಸ್ಟು ಈ ಚಾಪ್ಟರ್ನಲ್ಲಿ ಡಿಫ್ರೆನ್ಸ್ ಕೇಳ್ತಾರೆ ಅಂತ ತುಂಬ ಜನ ಹೇಳಿದ್ರಲ್ಲ, ಕೇಳ್ತಾ ಇದ್ರಿ ಯಾವ ಡಿಫ್ರೆನ್ಸ್ ಕೇಳ್ತಾರೆ ಅಂತ. ಓಕೆ, ಇಂಟರ್ನಲ್ ಚೆಕ್ಕು ಆ್ಯಂಡ್ ಇಂಟರ್ನಲ್ ಆಡಿಟ್ ಒಂದು ಕೇಳ್ತಾರೆ. ನೆಕ್ಸ್ಟು ಇಂಟರ್ನಲ್ ಕಂಟ್ರೋಲು ಆ್ಯಂಡ್ ಎಕ್ಸ್ಟರ್ನಲ್ ಕಂಟ್ರೋಲ್ ಒಂದು ಕೇಳ್ತಾರೆ. ಓಕೆ, ಸೊ ಇದು ನಿಮಗೆ ತುಂಬ ಇಂಪಾರ್ಟೆಂಟು. ಸೊ ನೆಕ್ಸ್ಟು ನಾನು 3ನೇ ಚಾಪ್ಟ್ರಲ್ಲಿ ಯಾವ ಥರ ಅಂತಂದರೆ ಮೀನಿಂಗ್ ಹೇಳ್ತೀನಿ ನೋಡಿ, ಅದೇ ಥರ ಇಂಪಾರ್ಟೆಂಟ್ ಯಾವುದು ಹೇಳ್ತೀನಿ. ಏನಪ್ಪ ಅಂತಂದರೆ ವೆರಿಫಿಕೇಷನಲ್ಲಿ ವಾಟ್ ಡು ಯು ಮೀನ್ ಬೈ ವೆರಿಫಿಕೇಷನ್ ಆ್ಯಂಡ್ ವಾಟ್ ಡು ಯು ಮೀನ್ ಬೈ ವೆರಿಫಿಕೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ನ ಮೀನಿಂಗ್ನ ಕೇಳ್ತಾರೆ. ವಾಟ್ ಯು ಮೀನ್ ಅಸೆಟ್ಸ್ ಅಂತ ಕೇಳ್ಬೋದು, ವಾಟ್ ಯು ಮೀನ್ ಲಯಬಿಲಿಟೀಸ್ ಅಂತ ಕೇಳ್ಬೋದು. ಓಕೆನಾ, ಇದು 3 ಮಾರ್ಕ್ಸಲ್ಲಿ. ಓಕೆ, 3 ಚಾಪ್ಟರಲ್ಲಿ. ಮತ್ತು ಯಾವುದಾದ್ರೂ 3ನ ಕೊಟ್ಬಿಟ್ಟು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು, ಪ್ಲಾಂಟ್ ಆ್ಯಂಡ್ ಮೆಷಿನರಿ, ಸ್ಟಾಕು ಈ ಥರ ಅದರಲ್ಲಿ 8ರಲ್ಲಿ ಯಾವುದಾದ್ರೂ 3ನ ಕೇಳಿಬಿಟ್ಟು ನೋಟ್ ಆನ್ ಬರೀರಿ ಅಂತ ಹೇಳ್ತಾರೆ 12 ಮಾರ್ಕ್ಸಿಗೆ. ಅದು ತುಂಬ ಇಂಪಾರ್ಟೆಂಟು. 4 ಮಾರ್ಕ್ಸಿಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಮೀನಿಂಗ್ ಆಫ್ ಆಡಿಟರು ಅದೊಂದು ಓದ್ಕೊಳ್ಳಿ. ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಆಫ್ ಅನ್ ಆಡಿಟರು, ನೆಕ್ಸ್ಟು ರೈಟ್ ಆನ್ ಪವರ್ ಆಫ್ ಆಡಿಟರು, ಇದು 4 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ಸು ಇದೆ ಆ್ಯಂಡ್ 12 ಮಾರ್ಕ್ಸಿಗೂ ಕೇಳೋ ಚಾನ್ಸಸ್ ಇದೆ. ತುಂಬ ಥರ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ಕಂಪನಿ ಆಡಿಟರ್, ಇದು 12 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ಸು ತುಂಬ ಇದೆ 4ನೇ ಚಾಪ್ಟ್ರಲ್ಲಿ. ಸೊ ಇಷ್ಟು ಆಗಿರುತ್ತೆ. ಮತ್ತು ನಮಗೆ ಹೇಳ್ತಾ ಇದ್ರಿ ಬ್ರೋ ಈ ಥರ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಹೋಟೆಲ್ಸ್ ಆಗಿರ್ಬೋದು, ಬ್ಯಾಂಕ್ಸ್ ಆಗಿರ್ಬೋದು, ಓಕೆ ಚಾರಿಟಬಲ್ ಟ್ರಸ್ಟ್ ಆಗಿರ್ಬೋದು, ಇವಕ್ಕೆಲ್ಲ ಕೇಳಿದಾಗ ಯಾವ ರೀತಿ ಪಾಯಿಂಟ್ಸನ್ನು ನಾವು ಮಾಡ್ಕೊಬೇಕು ಬ್ರೋ ಅಂತ ಅಂದಾಗ ನಾನು ಎಲ್ಲದಕ್ಕೂ ಆಗೋ ಥರ ಒಂದು ಪೂರ್ತಿ ಪಾಯಿಂಟ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಸೊ ಆಲ್ ಇನ್ ಒನ್ ಏನೇ ಕೇಳಿದ್ರು ಇದೇನೇ ಬರೆದು ಎಕ್ಸ್ಪ್ಲನೇಷನಲ್ಲಿ ನೀವು ಎಕ್ಸ್ಪ್ಲನೇಷನ್ ಮಾಡಬೇಕಾದ್ರೆ ನೀವು ಬರೀಬೇಕು. ಸೊ ರಿವ್ಯೂ ಮೊದಲನೇದಾಗಿ ಈ ಲೋನ್ ಬರ್ದಿಲ್ಲ, ಅಂಡರ್ಸ್ಟ್ಯಾಂಡಿಂಗ್ ದ ಆಪರೇಟರ್ಸು ಇದು ಫಸ್ಟ್ನೇ ಪಾಯಿಂಟು. ಸೊ ಸೆಕೆಂಡಲ್ಲಿ ರಿವ್ಯೂ ಫ್ರಮ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟು, ವೆರಿಫಿಕೇಷನ್ ಆಫ್ ಟ್ರಾನ್ಸಾಕ್ಷನ್ನು, ಅಸೆಸ್ಮೆಂಟ್ ಆಫ್ ಇಂಟರ್ನಲ್ ಕಂಟ್ರೋಲ್ ಆ್ಯಂಡ್ ಎಜುಕೇಷನ್ನು, ನೆಕ್ಸ್ಟು ರೆವಿನ್ಯೂ
ರೆಕಾಗ್ನಿಷನ್ನು, ಎಕ್ಸ್ಪೆಂಡಿಚರ್ ಆ್ಯಂಡ್ ಎಕ್ಸ್ಪೆನ್ಸ್ ರಿವ್ಯೂ, ಕ್ಯಾಶ್ ಆ್ಯಂಡ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸು, ಕಂಪ್ಲೇಂಟ್ಸ್ ವಿತ್ ಲಾ ಆ್ಯಂಡ್ ರೆಗ್ಯುಲೇಷನ್ಸು, ಡಾಕ್ಯುಮೆಂಟೇಷನ್ಸ್ ಆ್ಯಂಡ್ ರೆಕಾರ್ಡ್ ಕೀಪಿಂಗು, ಆಡಿಟ್ ಆಫ್ ಫಿನಾನ್ಸ್ ಸ್ಟೇಟ್ಮೆಂಟು, ಟೆಸ್ಟಿಂಗ್ ಆ್ಯಂಡ್ ಇಂಟರ್ನಲ್ ಕಂಟ್ರೋಲು, ನೆಕ್ಸ್ಟ್ ರಿಪೋರ್ಟಿಂಗ್ ಆ್ಯಂಡ್ ಕಮ್ಯುನಿಕೇಷನ್ಸು, ರಿಸ್ಕ್ ಅಸೆಸ್ಮೆಂಟು, ಓಕೆ, ರಿಸ್ಕ್ ಅಸೆಸ್ಮೆಂಟು, ನೆಕ್ಸ್ಟ್ ಗೌರ್ನಮೆಂಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ರಿವ್ಯೂ, ಫ್ರಾಡ್ ಆ್ಯಂಡ್ ಡಿಟೆಕ್ಷನ್ಸ್ ಪ್ರಿವೆನ್ಷನ್ಸು. ನಾನು ಇಷ್ಟನ್ನ ಬರ್ಕೊಂಡಿದ್ದೀನಿ. ಓಕೆನಾ. ಈಗ ಇಲ್ಲಿವರೆಗೂ ಕೇಳಿದವರಿಗೆ ನಾನು ಹೇಳಿದೆ ಕೊನೆಗೆ ನಾನು ಒಂದು ಮಾಡೆಲ್ ಪೇಪರ್ ಇದೆ, ಅಂದರೆ ಬೆಂಗಳೂರು ಯೂನಿವರ್ಸಿಟಿಗೆ ಆಗಿರುವಂಥ ಒಂದು ಪೇಪರ್ ಇದೆ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಥ್ಯಾಂಕ್ಸ್ ಇಲ್ಲಿವರೆಗೂ ಕುಂತಿರೋದಕ್ಕೆ. ನಿಮಗೂ ಸಹ ತುಂಬ ಯೂಸ್ಫುಲ್ ಆಗುತ್ತೆ. ನೋಡಿ ಗೈಸ್, ಮೊದಲನೇದಾಗಿ 2 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ MCQ ಟೈಪು ಇದೆ, ಅದು ತುಂಬ ಲೆಂತ್ ಇದೆ ಗೈಸ್. ಅದು ಬೇಕು ಅಂತ ಅಂದರೆ ಹೇಳಿ, ನಾನು ಈ ವಿಡಿಯೋದ ಕಮೆಂಟಲ್ಲಿ ಪಿನ್ ಮಾಡ್ತೀನಿ PDF ಮಾತ್ರ, ಸರಿನಾ. ಓಕೆ, ನೋಡ್ಕೊಳ್ಳಿ. ಈಗ ಮೊದಲನೇ 2 ಮಾರ್ಕ್ಸಿಗೆ ಯಾವ ಥರ ಎಲ್ಲ ಕ್ವಶನ ಕೇಳಿದ್ದಾರೆ ಅಂತ ಅಂದರೆ ಸೇಮ್ ನಮಗೂ ಅವರಿಗೂ ಸೇಮ್ ಸಿಲೆಬಸ್ ಆಗಿರೋದ್ರಿಂದ ಈ ಕ್ವಶನ್ಗಳು ಈ ಥರ ಬರ್ಬೋದು ಕ್ವಶನ್ಸು. ಯಾವ ಥರ ಅಂತಂದರೆ ಗಿವ್ ದ ಮೀನಿಂಗ್ ಆಫ್ ಆಡಿಟಿಂಗ್, ನೆಕ್ಸ್ಟು ಅಥವಾ ಡೆಫಿನೇಷನ್ ಆಫ್ ಆಡಿಟಿಂಗ್ ಅಂತ ಕೇಳ್ಬೋದು. ನೆಕ್ಸ್ಟು ವಾಟ್ ಈಸ್ ಇಂಟರ್ನಲ್ ಚೆಕ್ಕು, ಹೂ ಈಸ್ ಕಂಪನಿ ಆಡಿಟರ್, 3ನೇ ಕ್ವಶನ್ನು. 4ನೇದು ಸ್ಟೇಟ್ ಎನಿ 2 ಆಬ್ಜೆಕ್ಟಿವ್ಸ್ ಆಫ್ ವೆರಿಫಿಕೇಷನ್ ಆಫ್ ಅಸೆಟ್ಸು. ನೆಕ್ಸ್ಟು ವಾಟ್ ಈಸ್ ಪ್ರೊಫೆಷನಲ್ ಎಥಿಕ್ಸು. ನೆಕ್ಸ್ಟು ಮೆನ್ಷನ್ ದ ಇಂಪಾರ್ಟೆಂಟ್ ಕ್ಯಾಟಗರಿ ಆಫ್ ಅಸೆಟ್ಸ್ ಆ್ಯಂಡ್ ಪರ್ಪಸ್ ಆಫ್ ವ್ಯಾಲ್ಯೂಯೇಷನ್ನು. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಆಡಿಟ್ ವರ್ಕಿಂಗ್ ಪೇಪರ್. ಇವು 2 ಮಾರ್ಕ್ಸಿಗೆ ಕೇಳೋ ಕ್ವಶನ್ಸು. ಅದೇ ಥರ ಇಲ್ಲಿ 5 ಮಾರ್ಕ್ಸಿಗೆ ಅಂತ ಹೇಳಿದ್ದಾರೆ, ಅವು ನಮಗೆ 4 ಮಾರ್ಕ್ಸಿಗೆ ಬೇಕಾರೆ ಅಂತ ನಾವು ಅಸಂಪ್ಷನ್ ಮಾಡ್ಕೊಬೋದು. ಸೊ ಏನು ಅಂತಂದರೆ ಔಟ್ಲೈನ್ ದ ರೈಟ್ಸ್ ದ ಕಂಪನಿ ಆಡಿಟರ್. ನಾನು ಹೇಳ್ದೆ ತಾನೇ ರೈಟ್ಸ್ ಟು, ಓಕೆ, 4 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇದೆ ಅಂತ. ಓಕೆ, ಕಂಪನಿ ಆಡಿಟರು ರೈಟ್ಸ್ನ ನೋಡ್ಕೊಳ್ಳಿ. ನೆಕ್ಸ್ಟು ಡಿಫ್ರೆನ್ಸ್ ಬಿಟ್ವೀನ್ ಇಂಟರ್ನಲ್ ಆಡಿಟ್ ಆ್ಯಂಡ್ ಎಕ್ಸ್ಟರ್ನಲ್ ಆಡಿಟು, ಇದು ತುಂಬಾ ಇಂಪಾರ್ಟೆಂಟು. ನಾನು ಹೇಳಿದ್ನಲ್ಲ, ಇಂಟರ್ನಲ್ ಆಡಿಟ್ ಆ್ಯಂಡ್ ಎಕ್ಸ್ಟರ್ನಲ್ ಆಡಿಟು, ಇಂಟರ್ನಲ್ ಕಂಟ್ರೋಲ್ ಆ್ಯಂಡ್ ಎಕ್ಸ್ಟರ್ನಲ್ ಕಂಟ್ರೋಲು, ಇಂಟರ್ನಲ್ ಚೆಕ್ ಆ್ಯಂಡ್ ಎಕ್ಸ್ಟರ್ನಲ್ ಆಡಿಟ್ ಅಂತಲೂ ಸಹ ಕೇಳ್ತಾರೆ. ಓಕೆ, ಆ ಥರ ನೋಡ್ಕೊಳ್ಳಿ. ನೆಕ್ಸ್ಟು ಲಿಸ್ಟ್ ಆಫ್ ಆಬ್ಜೆಕ್ಟಿವ್ಸ್ ಅಂದರೆ ಇಂಟರ್ನಲ್ ಚೆಕ್. ಓಕೆ, ನಾನು ಹೇಳಿದ್ದೆ ಆಬ್ಜೆಕ್ಟಿವ್ಸ್ನ ಓದ್ಕೊಳ್ಳಿ, ಇಂಟರ್ನಲ್ ಚೆಕ್ದು ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ ಅಂತ. ನೆಕ್ಸ್ಟು ಪೊಸಿಷನ್ ಆಫ್ ಆಡಿಟರ್ ಹೈಲಿ ಸಿಗ್ನಿಫಿಕೆಂಟ್ ರಿಗಾರ್ಡಿಂಗ್ ಎ ವ್ಯಾಲ್ಯೂಯೇಷನ್ ಜಸ್ಟಿಫೈ, ಅಂದರೆ ಅವ್ನ ಸಿಗ್ನಿಫಿಕೆನ್ಸ್ ಏನೇ ರಿಗಾರ್ಡಿಂಗ್ ವ್ಯಾಲ್ಯೂಯೇಷನಲ್ಲಿ ಅದನ್ನು ನೀವು ಬರೀಬೇಕಾಗ್ತದೆ. ನೆಕ್ಸ್ಟು ರೈಟ್ ಎ ಶಾರ್ಟ್ ನೋಟ್ ಆನ್ ಪ್ರೊಫೆಷನಲ್ ಎಥಿಕ್ಸ್ ಆ್ಯಂಡ್ ಆಡಿಟರ್. ಓಕೆ, ಇವು ನಮಗೆ 4 ಮಾರ್ಕ್ಸಿಗೆ ಬರೋ ಚಾನ್ಸಸ್ಸು ತುಂಬ ಇದೆ. ಆ್ಯಂಡ್ 12 ಮಾರ್ಕ್ಸಿಗೆ ಯಾವ ಥರ ಎಲ್ಲ ಕ್ವಶನ್ನ ಕೇಳ್ತಾರೆ ಅಂತ ನೋಡೋದಾದರೆ, ಎಕ್ಸ್ಪ್ಲೇನ್ ದ ವೇರಿಯಸ್ ಟೈಪ್ಸ್ ಆಫ್ ಆಡಿಟ್, ಅಂದರೆ ಟೈಪ್ಸ್ ಆಫ್ ಆಡಿಟಿಂಗ್ನ ಚೆನ್ನಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಹೌ ಈಸ್ ಇಂಟರ್ನಲ್ ಚೆಕ್ ಓಕೆ ಕ್ಯಾರಿಡ್ ಔಟ್ ಈಸ್ ದ ರಿಪ್ರೆಸೆಂಟ್ ಆಫ್ ವೇಜಸ್ ಆ್ಯಂಡ್ ಪರ್ಚೇಸು ನಾನು ಹೇಳ್ದೆ. ಸೊ ಇದೇ ಥರ ಅಂದರೆ ಕ್ವಶನ್ ಇರ್ತವೆ ಆಲ್ಮೋಸ್ಟ್ ಅಲ್ಲೂ ನೋಡ್ಕೊಳ್ಳಿ. ನೆಕ್ಸ್ಟ್ ರೈಟ್ ಎ ಶಾರ್ಟ್ ನೋಟ್ ಆನ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್. ಓಕೆ, ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಅಂದರೆ ಒಂದು ಎಲ್ಲವೂ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನು ಆ ಮೇಲೆ ಏನು ಪಾಯಿಂಟ್ಸ್ ಇದ್ದಾವೆ ಅಷ್ಟನ್ನು ನೋಡಿಕೊಂಡ್ರೆ ಸಾಕಾಗ್ತದೆ ಇದಕ್ಕೆ. ನೆಕ್ಸ್ಟ್ ಆ್ಯಸ್ ಎ ಆಡಿಟರ್ ವೆರಿಫೈ ದ ಫಾಲೋಯಿಂಗ್ ಅಸೆಟ್ಸ್ ಲಯಬಿಲಿಟೀಸ್ ಅಪಿಯರಿಂಗ್ ಬ್ಯಾಲೆನ್ಸ್ ಶೀಟ್ ಈಸ್ ಎ ಕಂಪನಿ. ನೋಡಿ, ನಾನು ಹೇಳಿದೆ ಪ್ಲಾಂಟ್ ಆ್ಯಂಡ್ ಮೆಷಿನರಿ, ಗುಡ್ ವಿಲ್ಲು, ಸನ್ರಿ ಕ್ರಿಯೇಟರ್ಸು, ಸ್ಟಾಕು, ಅವಷ್ಟರಲ್ಲಿ 3ನೇ ಕೇಳ್ಬಿಟ್ಟು ಅಂದರೆ ಡಿಫ್ರೆನ್ಸ್ ಅನ್ನೋಕ್ಕಿಂತ ಅದನ್ನ ರೈಟಿಂಗ್ನ ಎಷ್ಟೇ ಥರ ಬರ್ಕೊಂಡೋಗಿ ಅಂತ ಹೇಳ್ತಾರೆ, ರೈಟಿಂಗ್ ನೋಟ್ ಆನ್ ಅಂತ ಹೇಳ್ಬಿಟ್ಟು. ಸೊ ಬರಿಬೇಕು. ಮತ್ತು ಇದು ತುಂಬಾ ಇಂಪಾರ್ಟೆಂಟು, ಡ್ರಾಫ್ಟ್ ಕ್ವಾಲಿಫಿಕೇಷನ್ ಆಫ್ ಆಡಿಟ್ ರಿಪೋರ್ಟು ABC ಕಂಪನಿ ಲಿಮಿಟೆಡು. ಇದು ಕ್ವಾಲಿಫೈಡ್ ಆಡಿಟ್ ರಿಪೋರ್ಟು, ಇದನ್ನು ಕೇಳ್ಬೋದು. ಅಥವಾ ಪ್ರೊಫೆಷನಲ್ ಎಥಿಕ್ಸ್ ಆನ್ ಬಿಸ್ನೆಸ್ ಅಂತ ಕೇಳ್ಬೋದು. ಓಕೆ, 12 ಮಾರ್ಕ್ಸ್ ಕ್ವಶನ್ಸ್ಗೆ ತುಂಬಾ ಇಂಪಾರ್ಟೆಂಟು. ಇದಕ್ಕೆ ಇಷ್ಟ ಆಯಿತು ಅಂದರೆ ಈ ಪೇಪರು ಅಲ್ಲಿನ ಅಂದರೆ ಇದು ಪ್ರಿನ್ಸಿಪಲ್ ಆಫ್ ಆಡಿಟಿಂಗು. ಇದು ಯಾವುದು ಅಂದರೆ ಮಹಾರಾಣಿ ಲಕ್ಷ್ಮಿ ಅಮ್ಮಣ್ಣಿ ಕಾಲೇಜ್ ಫಾರ್ ವುಮೆನ್ ಆಟೋನಮಸ್ಸು, ಬೆಂಗಳೂರು ಕಾಲೇಜ್ದಿದು. ಓಕೆ, ಇದು ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನಮಗೂ ಅವ್ರಿಗೂ ತುಂಬಾ ಸಿಲೆಬಸ್ಸು ಸೇಮ್ ಇರೋದ್ರಿಂದ ಸೊ ಇದು ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ತಾ. ನೋಡಿ ಗೈಸ್, ಇದು ನಿಮಗೆ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು ಅಂತ ಹೇಳ್ತಾ, ಈಗ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತು ಈ PDF ಲಿಂಕ್ ಏನಾದರೂ ಬೇಕು ಅಂತ ಅಂದರೆ ಖಾಲಿ ಅಂದರೆ ಬರೀ ನಾನು ಪಾಯಿಂಟ್ ನೋಟ್ಸ್ ಮಾಡಿರೋದು ಮಾತ್ರ ನನ್ನ ವಾಟ್ಸಪ್ ಗ್ರೂಪಲ್ಲಿ ಅದು ಬೇಕಾದ್ರೂ ಹಾಕ್ತೀನಿ. ಇಲ್ಲ ಅಂತಂದರೆ ಈ ವಿಡಿಯೋದ ಪಿನ್ ಅಂದರೆ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ, ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್, ಬಾಯ್. ಮತ್ತೆ ಸಿಗ್ತೀನಿ.